ವೆಲ್ಕಮ್ ಟು ಕುಂದಾಪುರ ಬ್ಲಾಕ್ 2. ಅವ್ ಬಂದು ತುಂಬಾ ಹೊತ್ತಾದ್ಮೇಲೆ ನಮ್ಮಣ್ಣ ಬಂದ. ಅವನ್ನ ಕರ್ಕೊಬರಕ್ ಕಾಯ್ತಾ ಇದ್ದೀರಾ ನೀವು ಕಾಣೋದ್ರೆ ಆಮೇಲೆ ಅವ್ನು ಬಂದಿದ್ದ ಕೂಡಲೇ ಕರ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೊರಟ್ರೆ ಅವನು ನನಗೆ ಊಟ ಬೇಡ ಅಂತ ಅಂದ. ಸೊ ಆದರೂ ಕೂಡ ಕುಂದಾಪುರ ಸ್ಟೈಲ್ ಊಟ ತಿಂದು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕುಂದಾಪುರ ಹುಡುಗ ಕರ್ಕೊಂಡು ಊಟ ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿ ಊಟ ಆರ್ಡ್ರ್ ಮಾಡ್ಕೊಂಡು ಯಾರ್ಯಾರಿಗೆ ಬೇಕು ಏನೇನು ಬೇಕು ಅಂತ ಆರ್ಡ್ರ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಊಟದ ಹತ್ರ ಈಸ್ಕೊಳ್ಳೋಕ್ಕೆ ಬೇರೆ ಕಡೆ ಹೋದೆ. ಯಾಕಂದರೆ ಅಲ್ಲಿ ಬರೀ ಆರ್ಡ್ರ್ ಮಾಡೋದಷ್ಟೇ, ಊಟ ಕೊಡಲ್ಲ. ಅವರಿಬ್ಬರು ನಾನ್ ವೆಜ್ ತಿನ್ನೋದ್ರಿಂದ ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡ್ರು. ಸೊ ನಾನು ನಮ್ಮಣ್ಣ ಇಬ್ಬರು ವೆಜ್ ತಿಂದೋ. ಸೊ ಅಲ್ಲಿಂದ ಹೊಟ್ಟೆ ತುಂಬ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ವಿ. ಬಿಸಿ ಬಿಸಿ ಜಾಂಗೀರ್ ಆಗ್ತಾಯಿದ್ರು. ಸೊ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೋಗಿ ಅದನ್ನು ತೊಗೊಂಡು ಅದನ್ನು ತಿಂದು ಇನ್ನೂ ಅವಸರದಲ್ಲಿ ಬಿಸಿ ಬಿಸಿದನ್ನೇ ಬಾಯಿಗೆ ಹಾಕ್ಕೊಂಡು ತಿಂತಾ ಇದ್ದ. ನಾನು ಶರತ್ಗೆ ವಿಡಿಯೋ ಮಾಡಿ ರೇಗಿಸ್ತಿದ್ದಕ್ಕೆ ನಿಕ್ಕಿ ಬ್ರೋ ಮತ್ತು ಶರತ್ ಇಬ್ಬರು ಸೇರಿಕೊಂಡು ನನ್ನನ್ನು ಡ್ರ್ಯಾಗ್ ಮಾಡೋಕ್ಕೆ ಮುಗಿಸಿ ಈಚೆ ಬಂದರೆ ಬೈ ಮಾಡೋಕ್ಕೆ ಅಂತ ಕೆಲವು ವಸ್ತುಗಳನ್ನ ಇಟ್ಟಿದ್ರು. ಅದನ್ನ ಬೈ ಮಾಡೋಣ ಅಂತ ನೋಡಿದ್ರೆ 1500 ಹೇಳಿದ್ರು. ಬಟ್ ಬೇಡ ಅಂತ ಬಂದರು. ಮುಂದೆ ಸ್ಯಾರಿ ಕಲೆಕ್ಷನ್ಸ್ ಇತ್ತು, ಬನ್ನಿ ತೋರಿಸ್ತೀನಿ ಎಲ್ಲಿದೆ ಅಂತ. ಅಲ್ಲಿ ಸೀರೆ ಅಂತೂ ತುಂಬ ಕಾಸ್ಟ್ಲಿಯೆಸ್ಟ್ ಸೀರೆ ಆಗಿತ್ತು. ಒಂದು ಬಂದು 19,000 50,000 ಕಮ್ಮಿ ಇದ್ದೇ ಇರಲಿಲ್ಲ. ಸೊ ನಾವು ಅಂದ್ಕೊಂಡು ಇದಕ್ಕಿಂತ ಚಿಕ್ಕಪೇಟೆಲ್ಲೇ ಎಷ್ಟೋ ಬೆಟರ್ ಅಲ್ಲಪ್ಪ ಅಂತ. ನಿಜವಾಗ್ಲೂ ಕುಂದಾಪುರ ಹಬ್ಬದಲ್ಲಿ ನಾವೇನೋ ತಗೊಳ್ಳೋಣ ಅಂತಲೇ ಹೋದೋ. ಬಟ್ ಆದರೆ ಅಲ್ಲಿರೋ ರೈಟಿಗಂತೂ ನಮ್ಮ ಕೈಯಲ್ಲಿ ಬೈ ಮಾಡೋಕ್ಕಾಗಲ್ಲ. ಸೀರೆ ಸವಸನೆ ಬೇಡ ಅಂದ್ಕೊಂಡು ಈಚೆ ಬಂದು ಅದೇನೋ ಕರಿಂಗುಲಿ ಮಾಲೆ ಅಂತೆ, ಅದು ಒರಿಜಿನಲೋ ಡೂಪ್ಲಿಕೇಟೋ ಗೊತ್ತಿಲ್ಲ. ಸೊ ಅದನ್ನ ಸೇಲ್ ಮಾಡ್ತಿದ್ರು, ಬೈ ಮಾಡೋಣ ಅಂತ ಟ್ರೈ ಮಾಡ್ದೋ. ಬಟ್ ಅದು ಒರಿಜಿನಲ್ ಅಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕರ್ಕೊಂಬಂದ. ಇವರಿಬ್ರು ಈ ವಿಚಿತ್ರವಾದ ನಗುಗೆ ಕಾರಣ ನಾನೇ. ಯಾಕಂದ್ರೆ ಅದೇನೋ ಕರಿಂಗುಲಿ ಮಾಲೆ ಅಂತೆ, ನಾನು ಮಿಸ್ ಆಗಿ ಕರಿಮಲೆ ಅಂದ್ಬಿಟ್ಟು ಎದ್ದು ಬಿದ್ದು ನಗ್ತಾ ಇದ್ದಾರೆ. ಹೋಗ್ಲಿ ಬಿಡಿ ಅಂತ ಅಲ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಬಂದು ಸೊ ಅಲ್ಲಿ ಹುಲಿ ವೇಷ ಹಾಕೊಂಡಿರೋರು ಮತ್ತು ತುಂಬ ಜನ ಕ್ಲೌಡ್ ಆಗಿದ್ರು. ಸೊ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಜನಪದ ಅಂದರೆ ಕರಾವಳಿ ಸ್ಟೈಲಲ್ಲಿ ಏನೋ ಭಾಷಣ ಆ್ಯಂಡ್ ಸಾಂಗ್ಸ್ ಎಲ್ಲ ಆಡಿಸ್ತಾ ಇದ್ರು. ಅದನ್ನು ಒಂದು ಸ್ವಲ್ಪ ನೋಡೋಣ ಅಂತ ಹೋದ್ರೆ ಒಳಗಡೆ ಅಂತೂ ತುಂಬ ಜನ ಇದ್ದರು. ಸೊ ನಿಲ್ಲೋದಕ್ಕೂ ಆಗ್ತಿರಲಿಲ್ಲ. ಸೊ ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಈಚೆ ಬಂದ್ಬಿಟ್ಟು ಅಲ್ಲಿ ರಕ್ಷಿತಾ ಮೇಡಮು, ಶೈನ್ ಶೆಟ್ಟಿ, ಇನ್ನೂ ಸ್ವಲ್ಪ ಜನ ಆ್ಯಕ್ಟರ್ಸ್ಗಳು ಬಂದರು. ಹಾಗೆ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಮಾಡ್ಕೊಳ್ಳೋದಕ್ಕೆ ಹೋದೆ. ಸೊ ನಮ್ಮ ನಿಕ್ಕಿಬ್ರು ಅಂತೂ ಯಾವ ಫೋಟೋಗೂ ಬರದೆ ನೋಡಿ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಅವ್ರನ್ನೂ ಬಚ್ಚಿಟ್ಕೊಂಡು ಕೂತಿದ್ರು, ಬಿಡಲಿಲ್ಲ ವಿಡಿಯೋ ಮಾಡಿಕೊಂಡೆ. ಜಾತ್ರೆ ಅಂದರೆ ಗೇಮ್ಸ್ ಎಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಏನು ಕೆಲಸ ಇಲ್ಲ. ನಾನು ನನಗಾಗ್ತಿರೋ ಬೇಜಾರು ಹೇಳ್ಕೊತಿದ್ರೆ ಅವರು ನನ್ನ ವಿಡಿಯೋ ಮಾಡಿ ನನ್ನೇ ರೇಗಿಸ್ತಿದ್ದಾರೆ. ಅದಕ್ಕೆ ಅಂತಲೇ ಅಲ್ಲಿಂದ ಹಾಗೆ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಹುಲಿ ಡ್ಯಾನ್ಸ್ ನಡೀತಿತ್ತು. ಸೊ ಹುಲಿ ಡ್ಯಾನ್ಸ್ ಅಂದರೆ ಮೊದಲೇ ಕೇಳಬೇಕಾ, ಕುಂದಾಪುರ ಸೈಡ್ ಫೇಮಸ್ಸು. ಸೊ ಅಲ್ಲಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಆಡೋದಕ್ಕೆ ಮತ್ತೆ ನಾವು ಅವ್ರ ಜೊತೆ ಜಾಯಿನ್ ಡ್ಯಾನ್ಸ್ ಆಡಿ ಟಯರ್ಡ್ ಆಗಿ ಅಲ್ಲಿಂದ ಹೊರಡೋಣ, ಮೂವಿ ಟೈಮ್ ಆಯಿತು ಅಂತ ಹೋಗೋ ಟೈಮಲ್ಲಿ ಅಲ್ಲೇನೋ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಯಾವ ರೇಂಜಲ್ಲಿ ನೋಡ್ತಿದ್ದಾರೆ ನೀವೇ ನೋಡಿ. ಯಾಕೋ 3 ಜನನೂ ಒಟ್ಟಿಗೆ ಬಿಟ್ಟರೆ ಆಗಲ್ಲ, ನಾವು ಮೂವಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಫಸ್ಟ್ ಕರ್ಕೊಂಡು ಹೊರಟೆ. ಸೊ ಫೈನಲಿ ಸಕ್ಸಸ್ಫುಲ್ ಆಗಿ ಕುಂದಾಪುರ ಹಬ್ಬನ ನಾವು ಎಂಜಾಯ್ ಮಾಡಿ ಮುಗಿಸ್ತು.